ನಮಸ್ತೆ ಮೇಡಮ್. ಎಲ್ಲಿದ್ಯಾ? ಹೊರಗಡೆ ಇದ್ದೀನಿ ಮೇಡಮ್. ಸರಿ, ನಾನಿವಾಗ ನಿನ್ಗೊಂದು ಕೆಲಸ ಹೇಳ್ತೀನಿ, ಹುಷಾರಾಗದನ್ ಮಾಡ್ಬೇಕು. ಹಾ ಹೇಳಿ ಮೇಡಮ್. ಆದ್ಯ ಡ್ಯಾನ್ಸ್ ಸ್ಕೂಲ್ ಶುರು ಮಾಡಿದ್ಮೇಲೆ ನಮ್ಮ ಹುಡುಗರೆಲ್ಲ ಆ ಸ್ಕೂಲ್ ಕಡೆಗೆ ಹೋಗಿದ್ದಾರೆ. ಮುಖ್ಯವಾಗಿ ಅವರಲ್ಲಿ ಒಬ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡೋ ಹುಡುಗಿ ಇದ್ದಾಳೆ. ನಾನು ಹೇಳಿರೋ ಡೀಟೇಲ್ಸ್ನೆಲ್ಲ ಅಬ್ಸರ್ವ್ ಮಾಡು. ಟೈಮ್ ನೋಡ್ಕೊಂಡು ನೀನು ಅವಳನ್ನ ಓಕೆ ಮೇಡಮ್, ನಿಮ್ಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಕಾಲ್ ಬ್ಯಾಕ್ ಮಾಡ್ತೀನಿ. ತಾಮ್ ತಕ್ಕತೈ 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 ತಾಮ್ ತಕತೈ ತಾಮ್ ತಕತೈ ತಾಮ್ ತಕತೈ ತಾಮ್ ತಕತೈ ತಾಮ್ ತಕತೈ. ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಹರ್ಷಿತಾ, ಯು ಆರ್ ಸೋ ಗುಡ್. ನೀನ್ ತುಂಬಾ ಚೆನ್ನಾಗಿ ಮಾಡ್ತಿದೀಯಾ. ಥ್ಯಾಂಕ್ಸ್ ಅಕ್ಕ. ಇವರಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋದು ಆ ಹುಡುಗಿನೇ ಎತ್ಬಿಟ್ರೆ ಇವರು ಖಂಡಿತವಾಗ್ಲೂ ಗೆಲ್ಲಲ್ಲ. ನಮ್ ಮೇಡಮ್ ಹೇಳಿದ ಕೆಲಸ ಈಸಿ ಆಗೋಗುತ್ತೆ. ನಿಮ್ ಮೂಮೆಂಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನ್ ಒಳ್ಳೆ ಡ್ಯಾನ್ಸರ್ ಆಗ್ತೀಯಾ. ಥ್ಯಾಂಕ್ಸ್ ಅಕ್ಕ. ಓಕೆ, ಇವತ್ತಿಗೆ ಇಷ್ಟು ಸಾಕು. ನಾಳೆವರೆಗೂ ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಡ್ರೆಸ್ ಕೂಡ ಬದಲಾಯಿಸ್ಕೋಬೇಕು. ಎಲ್ರೂ ಹುಷಾರಾಗಿ ಮನೆಗೆ ಹೋಗಿ. ಬಾಯ್. ಇವಾಗ ಏನಾಯ್ತು ಅಂತ ದೊಡ್ಡಮ್ಮ ಅಷ್ಟೊಂದು ಬೇಜಾರ್ ಮಾಡ್ಕೋತಿದ್ದೀರಾ? ಜಸ್ಟ್ ಒಂದ್ ಸಣ್ಣ ಕಲ್ ತಗ್ಲಿದೆ, ಅಷ್ಟಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ದೀರಾ? ಸೀನು ಡಿಸ್ಚಾರ್ಜ್ ಬರ್ದಿದಾರಾ? ನಾ ಹೊರಡೋಣ ಬಾ. ಅರ್ಜೆಂಟಾಗಿ ಮಕ್ಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೀನು, ಏನಕ್ ಮಾತಾಡ್ತಿಲ್ಲ? ಈಗಿಂದೀಗ್ಲೇ ಹೋಗಕ್ಕಾಗಲ್ಲ. ಏನ್ ಮಾತಾಡ್ತಾ ಇದೀಯಾ? ನಾನ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರೆ ನೀನ್ ಆಗಲ್ಲ ಅಂತ ಹೇಳ್ತಾ ಇದೀಯಲ್ಲ. ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಮರ್ತೋಯ್ತಾ? ಹೊರಡೋಣ ಬಾ. ದೊಡ್ಡಮ್ಮ, ದೊಡ್ಡಮ್ಮ, ನನ್ಗೇನಾಗಿದೆ? ನೀನೀಗ ನಡೆಯಕ್ಕಾಗಲ್ಲಮ್ಮ. ನಿನಗೆ ಕೇಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ರು ನಾನು ಹೇಳ್ತಾ ಇರೋದು ನಿಜ. ದೊಡ್ಡಮ್ಮ, ನನ್ಗೇನಾಗಿದೆ? ನೀನೀಗ ನಡೆಯಕ್ಕಾಗಲ್ಲಮ್ಮ. ನಿನಗೆ ಕೇಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ರು ನಾನು ಹೇಳ್ತಾ ಇರೋದು ನಿಜ. ಸದ್ಯಕ್ಕೆ ನಿನ್ ಕೈಲಿ ನಡೆಯಕ್ಕಾಗಲ್ಲಮ್ಮ. ಏನು?
ನಡಿಯಕ್ಕಾಗಲ್ವಾ ದೊಡ್ಡಮ್ಮ? ಏನಕ್ಕೆ? ಸಣ್ಣ ಕಲ್ಲಲ್ವಾ ತಗ್ಲಿದ್ದು? ಕಾಲಿಗೆ ಬಲವಾದ ಏಟ್ ಬಿದ್ದಿದೆ. ಕನಿಷ್ಠ 1 ತಿಂಗಳಾದ್ರೂ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಒನ್ ಮಂತ್ ಏನು? ಡಾಕ್ಟರ್ ಹಾಗೆ ಹೇಳ್ತಾರೆ. ಆದ್ಯಾ ಅವೆಲ್ಲ ಕೇಳೋದಕ್ಕಾಗಲ್ಲ. ನಿಜವಾಗ್ಲೂ ನಡಿಯಕ್ಕಾಗಲ್ಲ ಅಂತ ಹೇಳಿದ್ದಾರೆ ಕಣೆ. ನೀನೀಗ ಡಾನ್ಸ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತಾನು ಹೇಳಿದ್ದಾರೆ. ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಈಗಾಗ್ಲೇ ಪ್ರಾಕ್ಟೀಸ್ ಟೈಮ್ ಆಗಿದೆ. ದೊಡ್ಡಮ್ಮ ಏನಿದು? ಹೇಗಾದ್ರೂ ಸರಿ, ನಾನಿದ್ರಲ್ಲಿ ಗೆಲ್ಲೇಬೇಕು. ಆದ್ಯಾನಿ, ಆದ್ಯಾ. ಆದ್ಯಾ ನೋಡು, ಈಗ ನೀನ್ ನಡಿಬಾರ್ದಮ್ಮ. ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ನಾನು ಅವ್ರ ಹತ್ರ ಚಾಲೆಂಜ್ ಮಾಡಿದ್ದೀನಿ. ನಾನು ಅವ್ರ ಗೆಲ್ಲೋದಕ್ಕೆ ಚಾನ್ಸ್ ಕೊಡಬಾರ್ದು. ದೊಡ್ಡಪ್ಪನ ಮರ್ಯಾದೆಗಿಂತ ನನಗೆ ಈ ಆಕ್ಸಿಡೆಂಟ್ ಏನೂ ಅಲ್ಲ. ಆದ್ಯಾ, ಹೇಳೋದನ್ನ ಅರ್ಥ ಮಾಡ್ಕೊಮ್ಮ. ಸ್ವಲ್ಪ ದಿನನಾದ್ರೂ ನಡೆದಾಡಬಾರ್ದು ಅಂತ ಡಾಕ್ಟರ್ ಖಡಾಖಂಡಿತವಾಗಿ ಹೇಳಿದಾರಮ್ಮ. ಅಂದ್ರೆ ನಾನು ಡಾನ್ಸ್ ಮಾಡಕ್ಕಾಗಲ್ವಾ? ನಾನು ಕಾಂಪಿಟೇಷನ್ ಪರ್ಫಾರ್ಮ್ ಮಾಡಕ್ಕಾಗಲ್ವಾ? ದೊಡ್ಡಪ್ಪನ ಹೆಸರು ಉಳ್ಸಕ್